ಯಾರದೇ ಇರಲಿ, ಯಾವುದೇ ಪಾರ್ಟಿ ಇರಲಿ, ನಮಗೂ ಮನಮೋಹನ್ ಸಿಂಗ್ ಇದ್ದಾಗೂ ಪ್ರಧಾನಮಂತ್ರಿಗಳವರೇ, ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ. ನಾವು ಬೇಡ ಅಂದ್ರೆ ಮುಖ್ಯಮಂತ್ರಿ ಇಳಿಯಲ್ಲ, ಅವ್ರು ಗೌರವ ಕೊಡಬೇಕು. ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋ ಅವಶ್ಯಕತೆ ಏನೈತಾ ಎಮ್ಮನ್ಗೆ? ಹೂ ಆರ್ ಯು? ಅವ್ರು ಯಾರು ಅವರು ಮಾತಾಡಕ್ಕೆ ಪ್ರಧಾನಮಂತ್ರಿ ಬಗ್ಗೆ? ಗೋತ್ರ ಗಲಾಟೆ ಇದೆ, ತನಿಖೆ ಆಗಿದೆ, ಕೋರ್ಟ್ಗಳಲ್ಲಿ ತನಿಖೆ ಆಗಿದೆ, ವಾದ ವಿವಾದಗಳಾಗಿದೆ. ಏನಾದ್ರು ಚರ್ಚೆ ಇದ್ರೆ ಅಲ್ಲಿ ಮಾಡ್ಲಿ, ಅದಕ್ಕೆ ಮಾಡಕ್ಕೆ ವೇದಿಕೆನೇ ಬೇರೆ ಇದೆ. ಅದು ಮಕ್ಕಳ ಮುಂದೆ, ಸಣ್ಣ ಮಕ್ಕಳ ಮುಂದೆ, 7ನೇ ತರಗತಿ ಮಕ್ಕಳ ಮುಂದೆ ನಿಮ್ ನರೇಂದ್ರ ಮೋದಿ ಈ ತರ ತಪ್ಪು ಕೆಲಸ ಮಾಡಿದ್ದಾರೆ ಅಂತ ಬಿಂಬಿಸೋದು, ಹಿಂದೂಗಳಿಗೆ ಕಲ್ಲು ಪೂಜೆ ಮಾಡ್ತೀರಾ ಅಂತ. ನಮ್ಮಿಷ್ಟ, ಕಲ್ಲುಗನ ನೋಡ್ರಿ, ಕಲ್ಲುಗಲ್ಲ, ನಾವು ಮರಕ್ಕೂ ಪೂಜೆ ಮಾಡ್ತೀರಿ. ನಮ್ಮ ಧರ್ಮದಲ್ಲಿ 3 ಕೋಟಿ ದೇವತೆಗಳಿದ್ದಾರೆ ಅಂತ. ಅಲ್ಲ, ಯಾಕೆ ಕಂಪ್ಲೇಂಟ್ ನಾ ಮಾಡಿಲ್ಲ? ತನಿಖೆ ಬೇಕಾದ್ರೆ ಮಾಡ್ಲಿ. ಭರತ್ ಶೆಟ್ಟಿ ಅವರು ತಗೋತಾರಂತಕ್ಕಂಥ ಭರವಸೆ ಇದೆ ನಮ್ಮ ಗೃಹ ಸಚಿವರ ಮೇಲೆ. ನೋಡಿ, ಉತ್ತರ ಕೊಡ್ಲಿಕ್ಕೆ ಒಮ್ಮೆ ಸಬೋತಿದ್ದಾರೆ, ಉತ್ತರ ಕೊಡ್ತಾರೆ, ಕೇಳಿ, ಉತ್ತರ ಕೇಳಿ ಆಮೇಲೆ ಮಾತಾಡಿ. ನೀವು ನಮಗೂ ನಂಬಿಕೆ ಇದೆ, ಗೃಹ ಸಚಿವರು ನಮಗೂ ನಂಬಿಕೆ ಇದೆ. ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ, ಕುತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ. ನಿಮ್ಗೆ ಒಳ್ಳೆ ವಿಷಯ ಸಿಕ್ಕಿತೆ, ಹೊಡಿರಿ. ಶಿವಲಿಂಗೇಗೌಡ್ರೆ ಪಾಯಿಂಟ್ ಸಿಕ್ಕಿತೆ, ಹರಿತಾ ಇದ್ದೀರಿ ಹಾಕೊಂಡು. ದೇಶ ಒಡೆಯರೆ ಕೆಲಸ. ಶಿವಲಿಂಗೇಗೌಡ್ರೆ, ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ. ಕುತ್ಕೊಳ್ಳಿ. ನನ್ನ ರಾಮ ರಾಮ ಅಂದ್ರೆ ಇವಾಗೆಲ್ಲಿ ರಾಮ ಹೊಟ್ಟೋದ್ನ ಈಗ. ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ. ಶಿವಲಿಂಗೇಗೌಡ್ರೆ, ದೇಶ ಒಡೆಯ ಕೆಲಸಕ್ಕೆ ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ, ಕುತ್ಕೊಳ್ಳಿ. ದೇಶ ಒಡೆಯ ಕೆಲಸ. ಮಾನ್ಯ ಅಧ್ಯಕ್ಷರೇ, ಸರ್ ಪ್ರಾರಂಭ ಮಾಡಿ ನೀವು. ಶಿವಲಿಂಗೇಗೌಡ್ರೆ, ಶಿವಲಿಂಗೇಗೌಡ್ರೆ, ದಯಮಾಡಿ ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ, ಕುತ್ಕೊಳ್ಳಿ. ಕೇಳಿ, ಕುತ್ಕೊಳ್ಳಿ. ಮಾನ್ಯ ಸದನದಾಗ ಏನ್ ನಡೀತಾ ಇದೆ, ಏನ್ ಚರ್ಚೆ ಆಗ್ತದೆ? ಕೋನ್ ರೆಡ್ಡಿ ಅವರೇ, ಇದ ವಿಷಯ ಐತಿ. ಅಲ್ಲೇ ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾ ಇದ್ದಾರೆ. ಅವರು ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಸಮಸ್ಯೆ ತಗೊಂಡು ಜೀರೋ ಹಿರಿಯರು ಮಾಡಿದ್ದಾರೆ. 14/2/24 ಏನು ಅನಿಲ್ ಜೆರಾಲ್ಡ್ ಲೋಬೋ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಆಧಾರದ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇನಿಷಿಯಲ್ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಅವ್ರದ್ದು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ನಾನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಆದರೆ ಸಂಪೂರ್ಣವಾಗಿ ಇದರ ವಿಚಾರ ಗೊತ್ತಾಗೋದು ಯಾವಾಗ? ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗ್ತದೆ. ಮಾನ್ಯ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳು ಅವರು ಹೇಳಿದಾಗೆ ಅಧಿಕಾರಿ ತಪ್ಪು ಮಾಡಿದ್ದಾನ, ಅದು ಎನ್ಕ್ವೈರಿ ಆಗ್ಬೇಕು, ಅದು ವಿಚಾರ ಸತ್ಯತೆ ಗೊತ್ತಾಗಬೇಕು. ಮತ್ತು ಶಾಲೆನಲ್ಲಿ ಆ ಟೀಚರ್ ತಪ್ಪು ಮಾಡಿದಾರ, ಅದು ಗೊತ್ತಾಗಬೇಕು. ಸಸ್ಪೆಂಡ್ ಆಗಿದೆ, ಯಾತಕ್ಕಾಗಿದೆ ಅಂತ ಗೊತ್ತಿದೆ ನನಗೆ. ಯಾತಕ್ಕಾಗಿದೆ ಅಂತ ಹೇಳಿ ಇಲ್ಲಿ ಒತ್ತಡ ಹಾಕಿ ನಾನು ಅದೆಲ್ಲ ಡೀಟೇಲ್ಸ್ ಓದಕ್ಕೆ ಹೋಗ್ತಾ ಇಲ್ಲ ನಾನು, ಯಾಕೆಂದ್ರೆ ಇನ್ನು ಇನ್ವೆಸ್ಟಿಗೇಷನ್ ಆಗಬೇಕು. ನಾನೇ ಏನು ಹೇಳಿಕೆಗಳು ಕೊಡೋಕೆ ಹೋಗೋದಿಲ್ಲ. ಆದ್ರಿಂದ ಆ ಸಸ್ಪೆಂಡ್ ಆಗಿದ್ರೂ ಕೂಡ ಆ ಸತ್ಯಾಸತ್ಯತೆ ಗೊತ್ತಾಗಬೇಕಲ್ಲ ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಇನ್ವೆಸ್ಟಿಗೇಷನ್ ಆಗಬೇಕಲ್ಲ. ಒಂದು ವೇಳೆ ತಾವು ಹೇಳಿದಾಗೆ ಅಧಿಕಾರಿ ತಪ್ಪು ಮಾಡಿದ್ರೆ ಐ ಡೋಂಟ್ ಕೇರ್ ಅಬೌಟ್ ಹಿಮ್, ಐ ವಿಲ್ ಇಮಿಡಿಯೇಟ್ಲಿ ಟೇಕ್ ಆಕ್ಷನ್. ಸತ್ಯ ಯಾಕೆ ಅಷ್ಟೊಂದು ಉದ್ವೇಗವಾಗಿ ಮಾತಾಡಕ್ ಹೋಗ್ತೀರಾ? ಸ್ವಲ್ಪ ಕೇಳಿ. ಒಬ್ಬ ಶಾಸಕರ ಮೇಲೆ ಹಾಕ್ಬೇಕಾದ್ರೆ ಅವನಿಗೂ ಕೂಡ ಗೊತ್ತಿರಬೇಕು. ಆದ್ರಿಂದ ಕಂಪ್ಲೇಂಟ್, ಶಾಸಕರ ಹೆಸರು ಕಂಪ್ಲೇಂಟ್ ನಲ್ಲಿ ಇದೆ ಅಂತೇಳಿ ಹಾಕಿದ್ದಾರೆ. ಅದನ್ನ ನಾವು ಇಲ್ಲಿ ಅವರು ನಾನು ಇರಲಿಲ್ಲ ಅಂತ ಹೇಳಿದ ಮೇಲೆ ವೆರಿಫೈ ಮಾಡಿ ನಾನು ಇಮಿಡಿಯೇಟ್ ಆಗಿ ಸತ್ಯ ಏನಿದೆ, ಒಬ್ಬ ಶಾಸಕರ ಮೇಲೆ ಹಾಗೆ ಹೇಳಿದಾರಲ್ಲ ಅಂತ ನಾನು ಹೇಳಿದ್ದೇನೆ ವಿನ ನಂದು ಸತ್ಯ ಅಂತ ಹೇಳಿ ಹೇಳಕ್ ಹೋಗೋದಿಲ್ಲ. ಅದು ಇನ್ವೆಸ್ಟಿಗೇಷನ್ ಆಗ್ಬೇಕಲ್ಲ. ಇಬ್ಬರನ್ನು ಎರಡು
ಎರಡೂ ಕಡೆ ಒಂದು ನಿಮಿಷ ಹೇಳ್ಬಿಡ್ತೀನಿ. ಅಲ್ಲಲ್ಲ, ಮುಂದುವರಿಸಿ. ನೀವು ಮಾತಾಡುವ ವೇಗದಲ್ಲಿ ನಾನು ಹೇಳಿದ್ದನ್ನು ಸತ್ಯ ಇರ್ಬೇಕಲ್ಲ ಅನ್ನುವಂಥದ್ದನ್ನು ಮಾತಾಡಕ್ ಹೋಗ್ಬೇಡಿ. ನೀವು ಗೃಹ ಸಚಿವರು ಸದನದಲ್ಲಿ ಅಲ್ಲಿ ಎಲ್ಲ ಎಂಕ್ವೈರಿ ಮಾಡಿ ಹೇಳಿದಿರಿ. ಯಾವುದೇ ಗೃಹ ಸಚಿವರು ಈ ತರ ಹೇಳಿಲ್ಲ. ಚರ್ಚೆ ಮಾಡಕ್ಕೆ 8:30 ಕರೆಸ್ತೀರಿ. ಅಲ್ಲ, ನಿಮ್ಮ ಹೇಳಿಕೆ ಬಗ್ಗೆ ಊಟ ಮಾಡೋದಿಲ್ಲ, ತಿಂಡಿ ತಿನ್ನೋದಿಲ್ಲ, ಬರಬೇಕು. ನಿಮ್ಮ ಹೇಳಿಕೆ ಬಗ್ಗೆ ಮಾತಾಡಬೇಡಿ. ನಾನು ಹೇಳಿಕೆನೂ ಕೂಡ ಸದ್ಯ ಇರ್ಲಿಕ್ಕಿಲ್ಲ, ಅದು ಎಂಕ್ವೈರಿ ಆಗ್ಬೇಕಂದ್ರೆ ಅರ್ಥ ಏನ್ ಸರ್? ಅಲ್ಲಲ್ಲ, ನೀವು ಹೇಳ್ತಾ ಇದ್ದೀನಿ ಅಂದ್ರೆ ತನಿಖೆ ಆದ್ರೆ ಸತ್ಯಾಸತ್ಯತೆ ಹೊರಗಡೆ ಬರುತ್ತಲ್ಲ. ತನಿಖೆ ಆಗದೇನೆ ನಾವು ಐ ಕೆನಾಟ್ ಕನ್ಕ್ಲೂಷನ್ಸ್. ವಿ ಆರ್ ನಾಟ್ ಡೌಟಿಂಗ್ ಯುವರ್ ಇಂಟಿಗ್ರಿಟಿ. ಅಲ್ಲ ಪರಮೇಶ್ವರ್ರೆ, ವಿ ಆರ್ ನಾಟ್ ಡೌಟಿಂಗ್ ಯುವರ್ ಇಂಟಿಗ್ರಿಟಿ. ನೀವು ಫೇರ್ ಆಗಿ ಅಲ್ಲಿ ಇಲ್ಲ ಅಂತ ನೀವು ಹೇಳಿದಿರಿ, ಅದನ್ನ ನಾವು ಅಪ್ರಿಶಿಯೇಟ್ ಮಾಡಿದ್ದೇವೆ. ಡೋಂಟ್ ಟೇಕ್ ಇಟ್ ಅವೇ. ನಾನು ಹೇಳಿದ್ದನ್ನು ಸತ್ಯ ಇರ್ಲಿಕ್ಕಿಲ್ಲ, ಎಂಕ್ವೈರಿ ಮಾಡಿ ಅಂದ್ರೆ ಅರ್ಥ ಏನು? ಮತ್ತೆ ಯಾರು ಎಲ್ಲಿವರೆಗೂ ಹೋಗುತ್ತೆ? ಒಬ್ಬ ಗೃಹ ಸಚಿವರು ಹೇಳಿಕೆನೆ ಈ ತರ ನೀವು ಮಾತಾಡ್ಬಿಟ್ರೆ ಈ ಸದನದಲ್ಲಿ ಯಾರು ನಂಬೋದು? ನಾನು ಹೇಳಿದ್ದು ಅಲ್ಲ, ಆ ಅರ್ಥದಲ್ಲಿ ಐ ಆಮ್ ಟ್ರೈಂಗ್ ಟು ಡಿಫೆಂಡ್ ಯು ಆಗ್ಬೇಕು ಅಂತ. ಅಲ್ಲ, ಐ ಆಮ್ ಟ್ರೈಂಗ್ ಟು ಡಿಫೆಂಡ್ ಯು. ನೀವು ಹಂಗೆ ಹೇಳ್ಬೇಡ, ದಯವಿಟ್ಟು ಹಂಗೆ ಹೇಳ್ಬೇಡಿ. Truth should come out. You should. ಅಧಿಕಾರಿ ತಪ್ಪು ಮಾಡಿದ್ದಾನೆ. Sir, you should stand by your statement. Yes, of course I stand. You are a home minister. You should stand by your statement. ನಾನು ಬದಲಾವಣೆ ಮಾಡ್ಕೊಂಡಿಲ್ಲ. I stand by. ಇದು ಬಿಡಿ ಪರವಾಗಿಲ್ಲ. ಅಲ್ಲ ಅಧ್ಯಕ್ಷ, ಲೋಬೋ ಯಾರು ಕಂಪ್ಲೇಂಟ್ ಕೊಟ್ಟಾವ? ಆ ಸಾಕ್ಷಿಯ ಸಂಬಂಧ ಸಂಬಂಧ ಇಲ್ಲಲ್ಲ ಅಮೆರಿಕದಲ್ಲಿ. ನೀವು ಕೂತ್ಕೊಳ್ಳಿಲ್ಲ. ಲೋಬೋ ಸಂಬಂಧ ಇನ್ನೊಂದು ಮಾನ್ಯ ಭರತ್ ಶೆಟ್ಟಿ ಅವರು ಇಸ್ ಎ ಗುಡ್ ಫ್ರೆಂಡ್ ಆಫ್ ಮೈಂಡ್. ನನಗೆ ಅವ್ರ ಬಗ್ಗೆ ಬಹಳ ಸ್ನೇಹನೂ ಇದೆ. ಎಸ್, ಹಂಗೆ ತಿಳ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಅವರ ಹ್ಯಾಂಡಲ್ನಲ್ಲಿ. ಹಿಂದೂ ವಿರೋಧಿ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳನ್ನು ತ್ಯಜಿಸಿ ಈ ಬಗ್ಗೆ ಪೋಷಕರು ಚಿಂತಿಸಲು ಇದು ಸಕಾಲ. ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳಲ್ಲಿ ಹಿಂದೂ ವಿರೋಧಿ ಭಾವನೆ ವ್ಯಕ್ತವಾಗುತ್ತಿರುವುದು ಇದೇನು ಮೊದಲೇನಲ್ಲ. ಹಿಂದೂ ಸಾಂಪ್ರದಾಯಿಕ ಹೂ ಮುಡಿಯಲು, ಬಳೆ ಹಾಕಲು, ತಿಲಕ ಹಾಕಲು, ಹೀಗೆ ಹಲವು ಆಚಾರಗಳನ್ನು ನಮ್ಮ ಹೆಣ್ಣು ಮಕ್ಕಳಿಂದ ದೂರ ಮಾಡಿದ ಕ್ರಿಶ್ಚಿಯನ್ ಮಿಷನರಿಗಳು ಇದೀಗ ರಾಮ ಮಂದಿರದ ವಿರುದ್ಧ ದ್ವೇಷದ ಭಾವನೆ ಪಸರಿಸಲು ಹೂಡುತ್ತಿರುವ ಷಡ್ಯಂತ್ರ ಸಹಿಸಲು ಅಸಾಧ್ಯ. ಸಂಬಂಧಪಟ್ಟ ಶಾಲೆಯ ಶಿಕ್ಷಕಿ ವಿರುದ್ಧ ಆಡಳಿತ ಮಂಡಳಿ ಕ್ರಮ ಜರುಗಿಸಬೇಕು, ಇಲ್ಲದಿದ್ದಲ್ಲಿ ತೀವ್ರ ಹೋರಾಟ ಅನಿವಾರ್ಯ. ಇದು ಏನ್ ಮೆಸೇಜ್ ಕೊಡುತ್ತೆ? ಯಾರಿಗೆ ಎದುರಿಸ್ತಾ ಇದ್ದೀರಿ ನೀವು? ಸಮಾಜ ಕೆಲಸ ಇದು. ಗೊತ್ತಿದೆ. ನಾವೇನ್ ದಿನ ಮಾಡಲಿಲ್ಲ ಅದನ್ನ. ಅಸೆಂಬ್ಲಿ ಅಲ್ರಿ ಇದು. ನಮ್ಮ ಏನ್ ಮಾಡ್ತಾರೆ? ಒಂದು ಸದನದಲ್ಲಿ ನಮ್ಮೆಲ್ಲರ ಭಾವನೆಗಳು ಅರ್ಥ ಇದ್ದೀವಿ. ಇದು ಸುನೀಲ್ ಅವರೇ
ಮಿನಿಸ್ಟರ್ ಮರ ಬೆಂಕಿ ಇರ್ತದೆ ನಿಮ್ಗೆ. ಅವ್ರ ಮೇಲೆ ತಪ್ಪೇನಿಲ್ಲ. ಅವ್ರ ಮೇಲೆ ಏನ್ ಮಾತಾಡ್ತೀರಾ? ನಿಮ್ ಸರ್ಕಾರ ನಡೀತಾ ಇಲ್ಲ ಇಲ್ಲಿ. ಸಂವಿಧಾನ ಸರ್ಕಾರ ನಡೀತಾ ಇರೋದು. ಸಂವಿಧಾನ ಸರ್ಕಾರ ನಡೀತಾ ಇರೋದು. ನೀವು respect ಕೊಡೋಣ ನಾವು. ನಾವು ಸಂವಿಧಾನ ಗೌರವ ಕೊಡ್ತೀವಿ ಅಧ್ಯಕ್ಷರೇ. ಮಾತಾಡ್ಬೇಡಿ. ಏನಿದು? ಎಲ್ಲಾರು ಬೆಂಕಿ ಹಚ್ಚತಕ್ಕಂಥ ಬಿಜೆಪಿ ನೋಡಿ ಕಂಪ್ಲೇಂಟ್ ತಪ್ಪಿದು. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರೇ ಮತದಾನ ಮಾಡೋರು ನೀವು. ಒಂದು ನಿಮಿಷ. ಜಾರ್ಜ್ ಅವರು ವಿನಂತಿ ಮಾಡ್ಕೊತಾ ಇದ್ದಾರೆ, 2 ನಿಮಿಷ ಮಾತಾಡ್ತೀನಿ ಅಂತ. ಪರಮೇಶ್ವರ ಹೇಳಿ ನಾವೇನು ಅದಕ್ಕೆ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ, ಕೂತ್ಕೊಳ್ಳಿ ಎಲ್ಲರೂ. ಈ ಹೇಳಿಕೆ ಒಪ್ಕೊಳ್ತೀರಾ ನೀವು? ಈ ಕ್ರಿಶ್ಚಿಯನ್ ಈ ಹೇಳಿಕೆಗೆ ಸಮರ್ಥನೆ ಮಾಡ್ತೀರಾ? ಹೌದು ಹೌದು ನೀವು